ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಬಿಹಾರದಲ್ಲಿ NDA ಕಾಂಪಿಟೇಷನ್ನೇ ಇಲ್ಲದೆ ಗೆದ್ದು ಬೀಗಿದೆ. ವಾಟ್ ಎ ಕಮ್ ಬ್ಯಾಕ್. ಅವತ್ತು 2024ರ ಲೋಕಸಭಾ ಚುನಾವಣೆಯ ನಂತರ ಮೋದಿಜಿಯ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಅದಾದಮೇಲೆ ಅವರ ಕಮ್ ಬ್ಯಾಕ್ ಎಕ್ಸ್ಟ್ರಾರ್ಡಿನರಿ. ಎರಡು 2024ರಲ್ಲಿ ಕಾಣಿಸಿಕೊಂಡಿದ್ದ ಮೋದಿಜಿ ಇದು, ಹಾಗೂ ಬಿಹಾರದ ಚುನಾವಣೆಯ ಫಲಿತಾಂಶದ ನಂತರ ಮೋದಿಜಿಯ ಚಿತ್ರ ಇದು. ಎರಡರ ವ್ಯತ್ಯಾಸ ಹೇಗಿದೆ ನೋಡಿ. ವೀಕ್ಷಕರೇ, ಹಿಂದೆ ನಾವೊಂದು ವಿಡಿಯೋವನ್ನು ಮಾಡಿದ್ವಿ. ಮೋದಿಜಿ ಬಿಹಾರದ ಚುನಾವಣೆಯ ಗೆಲುವಿನ ನಂತರ ಒಂದು ಮಾತು ಹೇಳಿದ್ರು. ಅದರ ಬಗ್ಗೆ ಕಾಂಗ್ರೆಸ್ ಮುಸ್ಲಿಂ ಲೀಗಿ ಮಾओवादी कांग्रेस है, ये MMC है और कांग्रेस का पूरा एजेंडा अब इसी पर चलता है और इसलिए अब कांग्रेस के भीतर भी एक अलग धड़ा पैदा हो रहा है जो इस नेगेटिव पॉलिटिक्स से असहज है. जो कांग्रेस के नामदार हैं, ये जिस रास्ते पर कांग्रेस को लेकर चल रहे हैं, इसके प्रति घोर निराशा, घोर नाराजगी अंदर ही अंदर पनप रही है. और मुझे तो आशंका है, हो सकता है कि आगे कांग्रेस का एक और बड़ा विभाजन हो. और साथियों, कांग्रेस के जो सहयोगी दल हैं वो भी समझने लगे हैं कि कांग्रेस अपनी नेगेटिव पॉलिटिक्स में सबको एक साथ डुबो रही है. ಈ ಸೋಲಿನ ನಂತರ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಕು ಮೂಡುತ್ತೆ. ಇದು ಮೋದಿಜಿ ಅವತ್ತು ಕೊಟ್ಟಂತಹ ಸುಳಿವು ಅಥವಾ ಭವಿಷ್ಯ ಅಂತ ಹೇಳ್ಬೋದು. ಮೋದಿಜಿ ಅವತ್ತು ನುಡಿದಂತಹ ಈ ಭವಿಷ್ಯ ಈಗ ನಿಜ ಆಗ್ತಾ ಇದೆ. ಇಷ್ಟೆಲ್ಲ ನಿಖರವಾಗಿ ಭವಿಷ್ಯ ಹೇಳೋ ಮೋದಿಜಿಗೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಗೂಢಚಾರಿಗಳಿದ್ದಾರಾ? ಕಾಂಗ್ರೆಸ್ನ ಒಳಗೆ ಹಾಗಾದ್ರೆ ಏನು ನಡೀತಾ ಇದೆ? ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 3 ವರ್ಷಗಳ ಹಿಂದೆ 2022ರಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಯಾರು ಸೂಕ್ತರು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಆಗ ಮೊದಲು ಕೇಳಿಬಂದಿದ್ದ ಹೆಸರು ರಾಜಸ್ಥಾನದ ಮುಖ್ಯಮಂತ್ರಿಯಾಗಿದ್ದ ಅಶೋಕ್ ಗೆಹ್ಲೋಟ್. ಇಂದಿರಾ ಗಾಂಧಿಯವರ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ನಿಷ್ಠೆಯನ್ನು ತೋರಿಸ್ತಿದ್ದಂತಹ ಅಶೋಕ್ ಗೆಹ್ಲೋಟ್ ರಾಜೀವ್ ಗಾಂಧಿಯಿಂದ ಹಿಡಿದು ಸೋನಿಯಾ ಮತ್ತು ಈಗ ರಾಹುಲ್ ಗಾಂಧಿಯವರೆಗೂ ಕೂಡ ಗಾಂಧಿ ಕುಟುಂಬಕ್ಕೆ ಬೆಂಬಲವನ್ನು ಕೊಡ್ತಾನೆ ಬಂದಿದ್ದಾರೆ. ಹಾಗಾಗಿಯೇ ಗಾಂಧಿ ಕುಟುಂಬದ ಹೌದುಗೆ ಹೌದು ಎನ್ನುವ ಮತ್ತು ಇಲ್ಲಾಗೆ ಇಲ್ಲ ಎನ್ನುವಂತಹ ಇವರಂಥ ನಿಷ್ಠಾವಂತ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಬೇಕಾಗಿತ್ತು. ಸೋನಿಯಾ ಗಾಂಧಿ ಈ ನಿರ್ಧಾರವನ್ನು ತೆಗೆದುಕೊಂಡು ಅಶೋಕ್ ಗೆಹ್ಲೋಟ್ಗೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕೆ ಕೇಳಿ ಅಂತಾರೆ. ಈ ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ 2 ದೊಡ್ಡ ಪ್ರಯೋಜನ ಕೂಡ ಇದ್ವು. ಒಂದು, ಗಾಂಧಿ ಕುಟುಂಬಕ್ಕೆ ನಿಷ್ಠೆಯಿಂದಿರುವ ಅಧ್ಯಕ್ಷರು ಸಿಗ್ತಾ ಇದ್ರು. ಎರಡನೇದಾಗಿ, ಗೆಹ್ಲೋಟ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು ಹಾಕಿದ್ರೆ ರಾಜಸ್ಥಾನದಲ್ಲಿ ನಡೀತಾ ಇದ್ದಂತಹ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ಅವರ ನಡುವಿನ ಹೋರಾಟ ಕೊನೆಯಾಗುತ್ತೆ ಅನ್ನೋದು. ರಾಷ್ಟ್ರೀಯ ಅಧ್ಯಕ್ಷರು 2 ಹುದ್ದೆಗಳನ್ನು ಹೊಂದೋ ಹಾಗಿಲ್ಲ ಅಂತ ಹೇಳೋದು ಗಾಂಧಿ ಕುಟುಂಬದ ಪ್ಲಾನ್ ಆಗಿತ್ತು. ಸೊ ಆಗ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಜಿಸಿ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ಅಶೋಕ್ ಗೆಹ್ಲೋಟ್ ಅವರು ಅಲ್ಲೊಂದು ಆಟ ಆಡ್ಬಿಡ್ತಾರೆ. ಆದರೆ ಅಶೋಕ್ ಗೆಹ್ಲೋಟ್ ಅವರು ಈ ಮುಖ್ಯಮಂತ್ರಿ ಕುರ್ಚಿಗೆ ಫೆವಿಕಲ್ಲನ್ನು ಹಚ್ಚಿದಂಗೆ ಅಂಟ್ಕೊಂಡು ಬಿಡ್ತಾರೆ. ಏನಾದರೂ ಆಗಲಿ ತಾವು ಕುರ್ಚಿಯನ್ನು ಬಿಡೋದಿಲ್ಲ ಅಂತ ಶುರು ಮಾಡಿಕೊಂಡ್ರು. ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಅಶೋಕ್ ಗೆಹ್ಲೋಟ್ ಬೆಂಬಲಿತ ಎಲ್ಲ ಶಾಸಕರು ಒಟ್ಟಿಗೆ ಕುಳಿತು
ನಾವು ಅಶೋಕ್ ಗೆಹ್ಲೋಟ್ ಅವರನ್ನು ದೆಹಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಮತ್ತು ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗೋದಕ್ಕೆ ನಾವು ಒಪ್ಪಿಗೆ ಕೊಡಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಈ ಶಾಸಕರು ತಮ್ಮದೇ ಪಕ್ಷದ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಪ್ರಾರಂಭಿಸಿದರು. ಇದರಿಂದ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಆಗಿತ್ತು, ಗೆಹ್ಲೋಟ್ ಅವರೇನಾದರೂ ರಾಜಸ್ಥಾನವನ್ನು ಬಿಟ್ಟು ದೆಹಲಿಗೆ ಬಂದರೆ ಅಲ್ಲಿನ ಸರ್ಕಾರ ಅಲ್ಗಾಡುತ್ತೆ ಅನ್ನೋದು. ಸುದೀರ್ಘ ಚರ್ಚೆ ಮತ್ತು ಗೊಂದಲದ ನಂತರ ಈ ಅಶೋಕ್ ಗೆಹ್ಲೋಟ್ ಅವರನ್ನ ನಾವು ದೆಹಲಿಗಂತೂ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ಇದು ಅಶೋಕ್ ಗೆಹ್ಲೋಟ್ ಅವರೇ ಹೆಣದಂತಹ ಮಾಸ್ಟರ್ ಪ್ಲಾನ್ ಆಗಿತ್ತು. ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಅವರೇ ಮಾಡಿದಂತಹ ತಂತ್ರಗಾರಿಕೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮತ್ತು ಗಾಂಧಿ ಕುಟುಂಬಕ್ಕೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ಮೇಲೆ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇಲ್ಲಿ ಆಯ್ಕೆ ಮಾಡಿದ್ದು. ಈಗ ಈ ಕತೆ ಯಾಕೆ ಅಂದ್ರೆ ಹೇಳ್ತೀವಿ ಕೇಳಿ. ನೋಡಿ, ಮೋದಿಜಿ ಅವರು ಕಾಂಗ್ರೆಸ್ ಪಕ್ಷ ಒಡೆದು ಹೋಗುತ್ತೆ ಅನ್ನೋ ಹೇಳಿಕೆ ನೀಡಿದ ನಂತರ ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ನಾಯಕರು ಕೂಡ ಅದಕ್ಕೆ ಉತ್ತರ ನೀಡೋದಿಲ್ಲ. ಆದರೆ ಗೆಹ್ಲೋಟ್ ಅವರು ಮೋದಿಯವರ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೋದಿಜಿ ಎಲ್ಲೂ ಕೂಡ ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ. ಎಲ್ಲೂ ಕೂಡ ಅವರು ರಾಜಸ್ಥಾನ, ಕರ್ನಾಟಕ ಆಗಿರಲಿ, ತೆಲಂಗಾಣ, ಹಿಮಾಚಲ, ಮಧ್ಯಪ್ರದೇಶ ಯಾವುದೇ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಈ ಮಾತನ್ನು ತಕ್ಷಣ ಸ್ವೀಕರಿಸಿದವರು ಅಶೋಕ್ ಗೆಹ್ಲೋಟ್ ಅವರು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಏನಾಗ್ತಿದೆ ಅನ್ನೋದು ಗೆಹ್ಲೋಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಮೋದಿಜಿ ತಮ್ಮ ಹೇಳಿಕೆಯಲ್ಲಿ ಹೇಳ್ತಾರೆ, ಯುವ ಮುಖಗಳಿಗೆ ಕಾಂಗ್ರೆಸ್ನಲ್ಲಿ ಅವಕಾಶ ಸಿಗ್ತಾ ಇಲ್ಲ, ಅವರ ಪೊಲಿಟಿಕಲ್ ಕೆರಿಯರ್ ಇನ್ಸೆಕ್ಯೂರ್ ಆಗಿದೆ ಅಂತ. ಈ ವಿಷಯ ಇಡೀ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರಿದೆ. ಅದರಲ್ಲಿ ರಾಜಸ್ಥಾನ ಕೂಡ ಒಂದು. ರಾಜಸ್ಥಾನದಿಂದ ಹೊರಬರುವ ಯುವ ಮುಖಗಳಲ್ಲಿ ಪ್ರಮುಖರಾದವರು ಸಚಿನ್ ಪೈಲಟ್. ಈಗ ಅದೇ ಕಾರಣಕ್ಕೆ ಅಶೋಕ್ ಗೆಹ್ಲೋಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉತ್ತರಿಸ್ತಾರೆ. ಪ್ರಧಾನಿ ಮೋದಿಯವರೇ, ನೀವು ಪಕ್ಷದಲ್ಲಿ ಒಡಕುಂಟು ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ, ನೀವು ಹೇಳ್ತಾ ಇರೋ ಹಾಗೆ ಏನೂ ನಡೀತಿಲ್ಲ ಅಂತ ಹೇಳ್ತಾರೆ. ಅಶೋಕ್ ಗೆಹ್ಲೋಟ್ ಅವರು ಸ್ಪಷ್ಟನೆ ಕೊಡೋದಕ್ಕೆ ಇಲ್ಲಿ ಕಾರಣ ಕೂಡ ಇದೆ. ಯಾಕಂದರೆ ಈ ಅಪಾಯ ಇರೋ ಮೊದಲ ರಾಜ್ಯವೇ ರಾಜಸ್ಥಾನ. ಕಾಂಗ್ರೆಸ್ಗೆ ದೊಡ್ಡ ಅಪಾಯ ಇರೋದೇ ಸಚಿನ್ ಪೈಲಟ್ ಅವರಿಂದ. ನೋಡಿ, ಕಾಂಗ್ರೆಸ್ನಲ್ಲೀಗ ಯುವ ಮುಖಗಳಿಂದ ದೊಡ್ಡ ಬದಲಾವಣೆಯ ಪ್ಲಾನ್ ಅಂತೂ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ಹೈಕಮಾಂಡ್ ಎಲ್ಲರನ್ನೂ ಬದಲಾಯಿಸ್ತಾ ಇದ್ರು. ಆದರೆ ಈಗ ಎಲ್ಲ ಯುವ ನಾಯಕರು ಸೇರಿ ಹೈಕಮಾಂಡನ್ನೇ ಬದಲಾಯಿಸೋದಕ್ಕೆ ರೆಡಿ ಆದಂಗಿದೆ. ಈಗ ಕೇವಲ ರಾಜಸ್ಥಾನದಲ್ಲಿ ಮಾತ್ರ ಅಂತ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ತುಂಬ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ ಪಣ ರಾಜಕೀಯ ಶುರುವಾಗಿದೆ. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅಸಮಾಧಾನಗೊಂಡಿದ್ದಾರೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಕೂಡ, ಕರ್ನಾಟಕದಲ್ಲಿ DK ಶಿವಕುಮಾರ್ ಗೊತ್ತೇ ಇದೆ ನಿಮಗೆ. ಹಿಮಾಚಲ ಪ್ರದೇಶದಲ್ಲಿ ಪ್ರತಿಭಾ ಸಿಂಗ್ ಮತ್ತು ಅವರ ಮಗ ವಿಕ್ರಮಾದಿತ್ಯ ಅವರ ರಾಜಕೀಯ ವೃತ್ತಿ ಜೀವನವು ಅಸುರಕ್ಷಿತವಾಗಿದೆ. ಈ ಯುವ ನಾಯಕರು ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಈಗ. ನೋಡಿ, ಗಾಂಧಿ ಕುಟುಂಬದ ಬಳಿ ರಾಜಕೀಯ ಪರಂಪರೆ, ಆಸ್ತಿ ಮತ್ತು ವಿದೇಶಗಳಲ್ಲಿ ಮನೆ ಸೇರಿದಂತೆ ಎಲ್ಲವೂ ಇದೆ. ಅವರಿಗೆ ಏನನ್ನೂ ಗಳಿಸ್ಕೊಳ್ಬೇಕಾಗಿಲ್ಲ, ಅವರು ಕಳೆದುಕೊಳ್ಬೇಕಾಗಿದ್ದೂ ಇಲ್ಲ. ಆದರೆ ಉಳಿದ ನಾಯಕರ ಬಳಿ ಏನೂ ಇಲ್ಲ. ಸಚಿನ್ ಪೈಲಟ್ ರಾಜಸ್ಥಾನದ ರಾಜಕೀಯದಲ್ಲಿ ವಸುಂಧರಾ ರಾಜೆ ಸರ್ಕಾರವನ್ನು ಸೋಲಿಸಿದಂತಹ ಮುಖವಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ 2018ರಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಸರದಿ ಬಂದಾಗ ಅಶೋಕ್ ಗೆಹ್ಲೋಟ್ ಅವರು ಮೇಲ್ಗೈ ಸಾಧಿಸಿದ್ರು. ಇನ್ನು ನಮ್ಮ ರಾಜ್ಯದಲ್ಲಿ DK ಶಿವಕುಮಾರ್ ಅವರದ್ದು ಇದೇ ಕತೆ. ಪ್ರತಿ ಬಾರಿ DK ಶಿವಕುಮಾರ್ ಅವರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಗೂ ಇದೇ ಆಗ್ತಿರೋದು. ಮೋದಿಜಿ ಈ ಮಾತನ್ನು ಸುಮ್ಮನೆ ಹೇಳಿದ್ದಲ್ಲ. ಮೋದಿಜಿಗೆ ಇದೆಲ್ಲವೂ ಕೂಡ ಯಾವುದೋ ಒಂದು ಮೂಲದಿಂದ ತಿಳಿದು ಬರ್ತಾ ಇದೆ. ಮೋದಿಜಿ ಬಿಟ್ಟ ಬಾಣ ಈಗ ಸರಿಯಾದ ಜಾಗದಲ್ಲೇ ಬಿದ್ದಿದೆ. ಅದೇ ಕಾರಣಕ್ಕೆ ಗೆಹ್ಲೋಟ್ ಪ್ರತಿಕ್ರಿಯೆ ನೀಡಿರೋದು. ಇದು ರಾಜಸ್ಥಾನಕ್ಕೆ ಮಾತ್ರ ಈಗ ಸೀಮಿತವಾಗಿಲ್ಲ ಅನ್ನೋದು ಕೂಡ ಗೊತ್ತಿರೋ ಸತ್ಯವೇ. ಹಾಗಾದರೆ ಮುಂದೆ ಏನಾಗಬಹುದು? ನವೆಂಬರ್ ತಿಂಗಳಂತೂ ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಿದೆ. ಆಲ್ರೆಡಿ CM DCM ಇಬ್ಬರು ದೆಹಲಿಗೆ ಹೋಗಿ ಬಂದಿದ್ದಾರೆ. DKಶಿಯಿಂದ ಎಲ್ಲವನ್ನ ಹೈಕಮಾಂಡ್ ಕಸಿದುಕೊಳ್ತಾ ಇದೆ. DKಶಿ 100 ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನು ತೆರೆಯೋದಾಗಿ ಹೇಳಿಕೆ ನೀಡಿದ್ರು. ಇದರ ಅರ್ಥ, ನಾನು ಸಂಘಟನೆಗಾಗಿ ಭಾಳಷ್ಟು ಕೆಲಸ ಮಾಡ್ತಿದ್ದೀನಿ, ನನ್ನಿಂದ ಕಸಿದುಕೊಳ್ಬೇಡಿ ಅಂತ. ಸಹಜವಾಗಿ ಏನಾದರೂ ಕಸಿದುಕೊಂಡ್ರೆ
DK ಶಿವಕುಮಾರ್ ಕೂಡ ರೆಬಲ್ ಆಗೋದು ಗ್ಯಾರಂಟಿ. ಈ ಒಡಕು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತೆಲಂಗಾಣ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಕಾಂಗ್ರೆಸ್ ಪಕ್ಷ ಅಲ್ಪ ಸ್ವಲ್ಪ ಇರೋ ರಾಜ್ಯಗಳಲ್ಲೂ ಕೂಡ ಇದು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಸೋಲು. ಅಶೋಕ್ ಗೆಹ್ಲೋಟ್ ಅವರ ಈ ಹೇಳಿಕೆ, DK ಶಿವಕುಮಾರ್ ಅವರ ಹೇಳಿಕೆ, ತೆಲಂಗಾಣ ಮತ್ತು ಹಿಮಾಚಲದಲ್ಲಿನ ಚಟುವಟಿಕೆಗಳು ಒಂದು ವಿಷಯವನ್ನು ಖಚಿತಪಡಿಸ್ತಾ ಇದೆ. ಅದೇನೆಂದರೆ ಕಾಂಗ್ರೆಸ್ ಪಕ್ಷ ಶೀಘ್ರದಲ್ಲೇ 2 ಭಾಗ ಆಗೋದಂತೂ ಗ್ಯಾರಂಟಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.